ಮಾರ್ಕೆಟಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳನ್ನು ತಿಳಿಸಿ ಹೇಳುವ ಪ್ರಯತ್ನ. ಈ ಒಂದು ಮಾರ್ಕೆಟ್ ಮಾಹಿತಿಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾರ್ಕೆಟ್ ಮಾಹಿತಿಯನ್ನು ನಾವು ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಈ ಒಂದು ಮಾರ್ಕೆಟ್ ಮಾಹಿತಿ ಭಾಳ ಜನಕ್ಕೆ ಉಪಯೋಗ ಆಗಿದೆ. ಹಾಗೆ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಆಗಲಾರ್ದವ್ರು ನಮ್ಮ ಚಾನಲನ್ನು ನೋಡ್ತಾ ಇದ್ದಾರೆ ಒಂದು ಅನಾಲಿಸಿಸ್ ಪ್ರಕಾರ. ಸೊ ಅದಕ್ಕೋಸ್ಕರ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಮಾರ್ಕೆಟ್ ಮಾಹಿತಿಯಲ್ಲಿ ನಾನು ಕರ್ನಾಟಕ ಬ್ಯಾಂಕ್, ಟಾಟಾ ಮೋಟರ್ಸ್, ಭಾರತ್ ರಸಾಯನ್ ಹಾಗೆ ಗೇಲ್ ಇಂಡಿಯಾ ಮಾಹಿತಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಪ್ರತಿದಿನ ರೆಕಾರ್ಡನ್ನ ಬ್ರೇಕ್ ಮಾಡ್ತಾನೆ ಇದ್ದಾವೆ. ಇವತ್ತು ಕೂಡ ನಿಫ್ಟಿ 78 ಪಾಯಿಂಟ್ ಅಪ್ ಆದರೆ ಸೆನ್ಸೆಕ್ಸ್ ಬಂದ್ಬಿಟ್ಟು 247 ಪಾಯಿಂಟ್ ಅಪ್ ಆಗಿದೆ. ಇವತ್ತಿನ ಟಾಪ್ ಗೇನರ್ಸ್ ಮತ್ತು ನಾವು ಲೂಸರ್ಸ್ ನಾವು ನೋಡ್ತಾ ಹೋದಾಗ ಇವತ್ತಿನ ದಿನ ಟಾಪ್ ಗೇನರ್ಸಲ್ಲಿ ಟಾಟಾ ಮೋಟರ್ಸ್ ಇದೆ, ಗೇಲ್ ಇಂಡಿಯಾ ಸೆಕೆಂಡ್ ಬರುತ್ತೆ, ಐಕರ್ ಮೋಟರ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತಿನ ಟಾಪ್ ಗೇನರ್ಸ್. ಆದರೆ ಟಾಪ್ ಲೂಸರ್ಸಲ್ಲಿ ನಾವು ಏಷ್ಯನ್ ಪೇಂಟ್, ಟೈಟಾನ್, ಹಿಂದೂಸ್ತಾನ್ ಯೂನಿಲಿವರ್, ನೆಸ್ಲೆ ನಾವು ನೋಡ್ಬೋದು. ಸೊ ಮೊದಲನೇದಾಗಿ ಟಾಟಾ ಮೋಟರ್ಸ್ ಏನಕ್ಕೆ ಇಷ್ಟೊಂದು ಓಡ್ತಾ ಇದೆ ಅಂತೇಳಿ ನಾವು ನೋಡ್ತಾ ಹೋದಾಗ ಅದಕ್ಕೆ ಎರಡು ರೀಸನ್ ಇದ್ದಾವೆ. ಒಂದು ಬಂದ್ಬಿಟ್ಟು ರೂಮರು, ಇನ್ನೊಂದು ಬಂದ್ಬಿಟ್ಟು ರಿಸಲ್ಟು. ಸೊ ಅವರ ಒಂದು ಸೇಲ್ಸ್ ರಿಸಲ್ಟು ಅವೆರಡೂ ಕೂಡ ಇವತ್ತಿನ ದಿನ ಟಾಟಾ ಮೋಟರ್ಸು ಈ ಥರ ಓಡೋದಕ್ಕೆ ಕಾರಣ ಆಗ್ತಾಯಿದೆ. ಒಂದನೇದು ಬಂದ್ಬಿಟ್ಟು ರೂಮರು. ಏನು ರೂಮರ್ ಅಂತ ನಾವು ನೋಡ್ತಾ ಹೋದಾಗ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರ್ಬೋದು, US ಫೇಮಸ್ ಕಂಪ್ನಿ ಟೆಸ್ಲಾದವರು ಅವರ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ನ ಇಂಡಿಯಾದಲ್ಲಿ ತಮ್ಮ ಒಂದು ಕಾರ್ನ ಅವರು ಇಂಟ್ರೊಡ್ಯೂಸ್ ಮಾಡಬೇಕಂತ ಮಾಡ್ಕೊಂಡಿದ್ದಾರೆ. ಟೆಸ್ಲಾದವರು ಟಾಟಾದವ್ರ ಜೊತೆಗೆ ಟೈಅಪ್ ಆಗಿ ಅವರಿಗೆ ಟಾಟಾದವ್ರಿಗೆ ಆ ಒಂದು ಕಾಂಟ್ರಾಕ್ಟ್ನ ಕೊಡಬೇಕಂತ ಮಾಡಿದ್ದಾರೆ. ತಮ್ಮ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಟ್ರಾಕ್ಟ್ನ ಟಾಟಾದವ್ರಿಗೆ ಕೊಡಬೇಕಂತ ಮಾಡಿದ್ದಾರೆ ಅಂತೇಳಿ ಒಂದು ರೂಮರ್ ಹರಿದಾಡ್ತಾ ಇತ್ತು. ಅಂದರೆ ಒಂದು ನ್ಯೂಸ್ ಸ್ಪ್ರೆಡ್ ಆಯಿತು. ಅದಕ್ಕೋಸ್ಕರ ಈ ಒಂದು ರ್ಯಾಲಿ ನಮಗೆ ನೋಡೋದಕ್ಕೆ ಸಾಧ್ಯ ಆಯಿತು. 11ರಿಂದ 11ನೇ ತಾರೀಕಿಗೆ ಒಂದು 6-7% ನಮಗೆ ಮೂಮೆಂಟ್ ನೋಡೋದಕ್ಕೆ ಸಾಧ್ಯ ಆಯಿತು. ಸೊ ಆಮೇಲೆ ಟಾಟಾದವರು ಕನ್ಫರ್ಮ್ ಮಾಡಿದ್ದಾರೆ ಇದೆಲ್ಲ ಫೇಕ್ ನ್ಯೂಸು. ಸೊ ಆ ಥರ ಯಾವುದೇ ಪ್ಲ್ಯಾನ್ ಕೂಡ ಟಾಟಾದವ್ರ ಮುಂದೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ಬಟ್ ಇವತ್ತಿನ ದಿನ ಟೆಸ್ಲಾದವರು ತಮ್ಮ ಒಂದು ಕಾರ್ನ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಅವರು ಬೇರೆ ಬೇರೆ ಸ್ಟೇಟ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ತಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಎಲ್ಲಿ ಸೆಟಪ್ ಮಾಡಬೇಕಂತೇಳಿ ಬೇರೆ ಬೇರೆ ಸ್ಟೇಟ್ ಅವ್ರ ಜೊತೆ ಇವತ್ತಿನ ದಿನ ಟೆಸ್ಲಾದವರು ಮಾತುಕತೆಯನ್ನು ನಡೆಸಿದ್ದಾರೆ ಅಂತೇಳಿ ಒಂದು ಮಾಹಿತಿ ಇದೆ. ಸೊ ಎರಡನೇ ರೀಸನ್ ಬಂದ್ಬಿಟ್ಟು ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಟಾಟಾ ಮೋಟರ್ಸ್ ಓಡೋದಕ್ಕೆ ಕಾರಣ ಬಂದ್ಬಿಟ್ಟು ಟಾಟಾ ಮೋಟರ್ಸ್ ಅವ್ರದ್ದು JLR ಕಾರ್ ಏನಿದೆಯಲ್ಲ, ಜಾಗ್ವರ್ ಲ್ಯಾಂಡ್ ರೋವರ್ ಕಾರು. ಸೊ ಆ ಒಂದು ಕಾರ್ದು ನಂಬರು ತುಂಬ ಚೆನ್ನಾಗಿ ಸೇಲ್ಸ್ ನಂಬರ್ಸ್ ಬಂದಿದೆ. ಅದಕ್ಕೋಸ್ಕರ ಇವತ್ತಿನ ದಿನ ಎರಡನೇ ದಿನ ಈ ಒಂದು ಟಾಟಾ ಮೋಟರ್ಸ್ ನಮಗೆ ಈ ಒಂದು ರ್ಯಾಲಿ ಕಂಟಿನ್ಯೂ ಆಗೋದಕ್ಕೆ ಸಾಧ್ಯ ಆಯಿತು. ಎರಡೇ ದಿನದಲ್ಲಿ ಈ ಒಂದು ಸ್ಟಾಕು 25% ರಿಟರ್ನ್ನ ಕೊಟ್ಟಿದೆ. ಸೊ ಈ ಒಂದು ಟಾಟಾ ಮೋಟರ್ಸು ಈ ಮೇನ್ ಇದಕ್ಕೆ ಪ್ರಾಫಿಟ್ ಬರೋದೇ ಈ ಒಂದು JLR ನಂಬರ್ ಏನಾದರೂ ಹೆಚ್ಚಾಯ್ತು ಅಂದರೆ ಅದೊಂದು ಸೇಲ್ಸ್ ಹೆಚ್ಚಾದರೆ ಈ ಒಂದು ಟಾಟಾ ಮೋಟರ್ ಸ್ಟಾಕ್ಸ್ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಇವರ ಒಂದು ಪ್ರಾಫಿಟ್ ಕೂಡ ಇದರಲ್ಲೇ ಭಾಳ ನಿಂತಿದೆ. ಸೊ ಚೈನಾದಲ್ಲಿ ಈ ಒಂದು JLR ನಂಬರು ತುಂಬ ಚೆನ್ನಾಗಿ ಈ ಒಂದು ಕ್ವಾರ್ಟರಲ್ಲಿ ಬಂದಿದೆ, ಗ್ರೋತ್ ಆಗಿದೆ. ಒಂದು 20% ಈ ಒಂದು ಗ್ರೋತ್ ಕಾಣಿಸಿದೆ. ಮತ್ತು ಇಯರ್ ಬೈ ಇಯರ್ ನಾವು ನೋಡ್ತಾ ಹೋದಾಗ 19% ಅದರಲ್ಲಿ ಹೆಚ್ಚಾಗಿದೆ ಅಂತೆ ಸೇಲ್ಸಲ್ಲಿ. ಸೊ ಅದೇ ಒಂದು ರೀಸನ್ಗೆ ಇವತ್ತಿನ ದಿನ ನಮಗೆ ಟಾಟಾ ಮೋಟರ್ಸು ಒಂದು 7% ರ್ಯಾಲಿ ನಮಗೆ ನೋಡೋದಕ್ಕೆ ಆಯಿತು. ಟೋಟಲ್ ಓವರಾಲ್ ಆಗಿ 2 ದಿನದಲ್ಲಿ ಟಾಟಾ ಮೋಟರ್ಸು ಈ ಎರಡು ನ್ಯೂಸಿಂದ ಒಂದು 25%ವರೆಗೂ ಮೂವ್ ಆಗಿದೆ. ಸೊ ಈ ಒಂದು ಟಾಟಾ ಮೋಟರ್ ಸ್ಟಾಕನ್ನು ನಾನು ಕೂಡ ನಮ್ಮ ಇನ್ವೆಸ್ಟರ್ಸ್ಗೆ ನಾನು ರೆಕಮೆಂಡ್ ಮಾಡಿದ್ದೀನಿ. ನಾನು ಕೂಡ ಪರ್ಸ್ನಲಿ ಬೈ ಮಾಡಿದ್ದೀನಿ, ಹಾಗೆ ಇನ್ನೂ ಕೂಡ ಹೋಲ್ಡ್ ಮಾಡಿದ್ದೀನಿ. ಈ ಒಂದು ಕಂಪ್ನಿನ ನೀವು ಇನ್ನೊಂದು 2-3 ಇಯರ್ಸ್ ನೀವು ಇದೇ ಒಂದು ಕಂಪ್ನಿಯಲ್ಲಿದ್ದೆ ಅಂದರೆ ಇನ್ನೂ ಕೂಡ ಒಳ್ಳೆಯ ಗ್ರೋತ್ನ ನೋಡ್ಬೋದು ಅಂತೇಳಿ ನನ್ನೊಂದು ಪರ್ಸ್ನಲ್ ಒಪಿನಿಯನ್ ಇದೆ. ಏನಕ್ಕಂದರೆ ಇನ್ನೊಂದು 2 ಇಯರ್ಸಲ್ಲಿ ಈ ಒಂದು ಕಂಪ್ನಿ ಸಾಲ ಮುಕ್ತ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಒಂದು ಕಂಪ್ನಿ ಮಾಡ್ತಾ ಇದೆ. ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಟಾಟಾ ಗ್ರೂಪ್ ಸ್ಟಾಕ್ಸ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾವೆ. ಈ ಚಂದ್ರಶೇಖರ್ ಅವರು ಈ ಒಂದು ಟಾಟಾ ಗ್ರೂಪ್ದು CEO ಆದಮೇಲೆ ಅವ್ರು ಏನು ಮಾಡ್ತಿದ್ದಾರೆ, ಎಲ್ಲ ಸಾಲವನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊತಾ ಇದ್ದಾರೆ. ಸೊ ಎಲ್ಲ ಕಂಪ್ನಿಗಳಲ್ಲೂ ನೀವು ರೀಸೆಂಟಾಗಿ ಟಾಟಾ ಸನ್ಸ್ ಎಲ್ಲ ಕಂಪ್ನಿಗಳಲ್ಲೂ ತಮ್ಮ ಒಂದು ಸ್ಟೇಕನ್ನು ಹೆಚ್ಚಿಗೆ ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ TCS ಅವ್ರದ್ದು ಮೇನ್ ಫೋಕಸ್ ಇದೆ. ಈವನ್ ಟಾಟಾ ಮೋಟರ್ಸ್ನ ಒಂದು 3 ಇಯರ್ಸಲ್ಲಿ ಅವರು ಸಾಲ ಮುಕ್ತ ಮಾಡಬೇಕಂತ ಮಾಡ್ಕೊಂಡಿದ್ದಾರೆ. ಯಾವಾಗ ಸಾಲ ಮುಕ್ತ ಆಗುತ್ತೋ ಬಂದಿರತಕ್ಕಂಥ ಎಲ್ಲ ಪ್ರಾಫಿಟ್ಟು ಕೂಡ ಕಂಪ್ನಿಗೆ ಹೋಗುತ್ತೆ. ಕಂಪ್ನಿಯಲ್ಲಿ ಸಾಲ ಇತ್ತಪ್ಪ ಅಂದರೆ ಅದಕ್ಕೆ ಅವರು ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ಸೊ ಪ್ರಾಫಿಟಲ್ಲಿ ಕಡಿಮೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ನೀವೇನಾದರೂ ಲಾಂಗ್ ಟರ್ಮ್ ಇನ್ನೊಂದು 2-3 ಇಯರ್ಸ್ ಪ್ಲ್ಯಾನ್ ಇತ್ತಂದರೆ, ಹೋಲ್ಡಿಂಗ್ ಮಾಡೋ ಪ್ಲ್ಯಾನ್ ಇತ್ತಂದರೆ ಈ ಒಂದು ಟಾಟಾ ಮೋಟರ್ ಸ್ಟಾಕ್ನ ಹೋಲ್ಡ್ ಮಾಡ್ಬೋದು ಅಂತೇಳಿ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಇದೆ. ಸೊ ನೆಕ್ಸ್ಟ್ ವೀಕ್ಷಕರೇ, ಇವತ್ತಿನ ದಿನ Q3 ಅರ್ನಿಂಗ್ಸ್ ಎಲ್ಲ ಬಂದಿದೆ. 3rd ಕ್ವಾರ್ಟರ್ ರಿಸಲ್ಟು ಕರ್ನಾಟಕ ಬ್ಯಾಂಕ್ ಅವ್ರದ್ದು ಇವತ್ತು ರಿಸಲ್ಟ್ ಬಂದಿದೆ. ಸೊ ಅವರ ಒಂದು ಪ್ರಾಫಿಟು ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರೆ ಒಂದು 10% ಹೆಚ್ಚಾಗಿದೆ. ಹೋದ ವರ್ಷ ಅವರು 123 ಕೋಟಿ ರೂಪಾಯಿ ಲಾಭ ಮಾಡ್ಕೊಂಡಿದ್ದಾರೆ. ಈ ಒಂದು ವರ್ಷ ಅವರು ಲಾಭ ತೋರಿಸಿರೋದು 135 ಕೋಟಿ ರೂಪಾಯಿ ಲಾಭ ತೋರಿಸಿದ್ದಾರೆ.
ಸೊ ಹಾಗೆ ಈ ಅವರೊಂದು ಗ್ರಾಸ್ NPA ಕೂಡ ಒಂದು ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಕೂಡ ಅದು ಕಡಿಮೆಯಾಗಿದೆ, ಒಂದು 20% ನಮಗೆ ಇಲ್ಲಿ ಕಡಿಮೆ ನೋಡೋದಕ್ಕೆ ಸಾಧ್ಯ ಆಗಿದೆ. ಅದೇ ಒಂದು ರೀಸನ್ಗೆ ಇವತ್ತಿನ ದಿನ ನಾವು ಕರ್ನಾಟಕ ಬ್ಯಾಂಕಲ್ಲೂ ಕೂಡ ಒಂದು ಒಳ್ಳೆ ಮೂಮೆಂಟ್ ನೋಡೋದಕ್ಕೆ ಆಯಿತು. ಸೊ ಒಂದು 5% ನಮಗೆ ಈ ಒಂದು ಸ್ಟಾಕ್ ಅಪ್ ಆಗಿದೆ ಇವತ್ತಿನ ದಿನ. ಸೊ ಲಾಸ್ಟ್ 1 ಮಂತಲ್ಲಿ ಈ ಒಂದು ಸ್ಟಾಕು ಏನಿಲ್ಲ ಅಂತಂದ್ರೆ ಒಂದು 30% ಹತ್ರ ಪ್ರಾಫಿಟ್ನ ಕೊಟ್ಟಿದೆ. ಓಕೆ, ಸೊ ಈ ಒಂದು ಕರ್ನಾಟಕ ಬ್ಯಾಂಕನ್ನು ಪರ್ಸ್ನಲಿ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿರೋ ಪ್ರಕಾರ ಇದು ಮುಂಬರೋ ದಿನಗಳಲ್ಲಿ ಇನ್ನೂ ಕೂಡ ಒಳ್ಳೆಯ ಗ್ರೋತ್ ನಮಗೆ ಈ ಒಂದು ಕರ್ನಾಟಕ ಬ್ಯಾಂಕಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಏನಕ್ಕಂತ ನಾನು ಕೆಲವೊಂದು ರೀಸನ್ ನಾನು ಹೇಳ್ತಾ ಇದ್ದೀನಿ. ರೀಸೆಂಟಾಗಿ ಈ ಒಂದು ಕರ್ನಾಟಕ ಬ್ಯಾಂಕಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ನಾನು ಪರ್ಸ್ನಲಿ ಅಬ್ಸರ್ವ್ ಮಾಡಿದ್ದೀನಿ. ಕರ್ನಾಟಕ ಬ್ಯಾಂಕಲ್ಲಿ ಯಾರ್ಯಾರು ಅಕೌಂಟ್ ಇದೆ ಅವ್ರಿಗೆಲ್ರಿಗೂ ಕೂಡ ಇವರು ಕ್ರೆಡಿಟ್ ಕಾರ್ಡ್ಗಳನ್ನು ಇವರು ಕೊಟ್ಟಿದ್ದಾರೆ. SBIದವ್ರ ಜೊತೆ ಇವರು ಟೈಅಪ್ ಆಗಿ ಕ್ರೆಡಿಟ್ ಕಾರ್ಡ್ಗಳನ್ನು ಕರ್ನಾಟಕ ಬ್ಯಾಂಕ್ ಅವರು ಕೊಡ್ತಾ ಇದ್ದಾರೆ. ಇದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಕರ್ನಾಟಕ ಬ್ಯಾಂಕಲ್ಲಿ ಆಗಿರ್ತಕ್ಕಂಥ ಇನ್ನೊಂದು ಬೆಳವಣಿಗೆ ನಾನು ಅಬ್ಸರ್ವ್ ಮಾಡಿರೋದೇನೆಂದರೆ, ರೀಸೆಂಟಾಗಿ ಕರ್ನಾಟಕ ಬ್ಯಾಂಕ್ ಅವರು ಟಾಟಾ ಮೋಟರ್ಸ್ ಜೊತೆ ಪಾರ್ಟ್ನರ್ ಆಗಿ ಯಾರೆಲ್ಲ ಟಾಟಾ ಮೋಟರ್ಸ್ ಕಾರೆಲ್ಲ ಬೈ ಮಾಡ್ತಾರೆ ಅವರಿಗೆ ಕಾರ್ ಲೋನ್ನ ಕೊಡಬೇಕಂತೇಳಿ ಒಂದು ಅಗ್ರಿಮೆಂಟ್ನ ಮಾಡ್ಕೊಂಡಿದ್ದಾರೆ. ಇದು ಕೂಡ ಒಂದು ಉತ್ತಮ ಬೆಳವಣಿಗೆ ಅಂತೇಳಿ ನನಗನ್ನಿಸ್ತಾ ಇದೆ. ಸೊ ಇವೆಲ್ಲವನ್ನು ನೋಡಿದಾಗ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ನಿಯರ್ ಟರ್ಮಲ್ಲಿ ಈ ಒಂದು ಸ್ಟಾಕನ್ನು ನಾವು ₹100 ರೇಂಜಲ್ಲಿ ನಾವು ನೋಡ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ನನಗನ್ನಿಸ್ತಾ ಇದೆ. ನೆಕ್ಸ್ಟ್ ವೀಕ್ಷಕರೇ, ಲಾಸ್ಟ್ ಒಂದು 2 ಡೇಸಲ್ಲಿ ನಮಗೆ ಒಂದು ಒಳ್ಳೆ ಮೂಮೆಂಟ್ ನೋಡೋದಕ್ಕೆ ಸಾಧ್ಯ ಆಯಿತು ಈ ಒಂದು ಗೇಲ್ ಇಂಡಿಯಾದಲ್ಲಿ. ಇದು ಬಂದ್ಬಿಟ್ಟು ಇವಾಗ 52 ವೀಕ್ ಹೈನ ಬ್ರೇಕ್ ಮಾಡಿದೆ. ಲಾಸ್ಟ್ ಒಂದು 2 ಡೇಸಲ್ಲಿ ನಮಗೊಂದು 7-8% ನಮಗೆ ಈ ಒಂದು ಸ್ಟಾಕಲ್ಲಿ ಮೂಮೆಂಟ್ ಸಿಕ್ಕಿದೆ. ಇದಕ್ಕೆ ರೀಸನ್ ನಾವು ನೋಡ್ತಾ ಹೋದಾಗ ಗೇಲ್ ಇಂಡಿಯಾದವರು ನಾಳೆ 15ನೇ ತಾರೀಕಿಗೆ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್ ಇದೆ. ಅದರಲ್ಲಿ ಅವರು ಈ ಒಂದು ಶೇರ್ ಬೈಬ್ಯಾಕ್ ಪ್ರಪೋಸಲ್ನ ಮುಂದೆ ಇಡೋರಿದ್ದಾರೆ. ಸೊ ಶೇರ್ ಬೈಬ್ಯಾಕ್ ಮಾಡಬೇಕಂತ ಮಾಡ್ಕೊಂಡಿದ್ದಾರೆ ಗೇಲ್ ಇಂಡಿಯಾದವರು. ಅದ್ರ ಜೊತೆ ಒಂದು ಇಂಟ್ರೀಮ್ ಡಿವಿಡೆಂಡನ್ನು ಕೂಡ ಅವರು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಪಾಸಿಟಿವ್ ನ್ಯೂಸ್ ಆಗಿದೆ ಈ ಒಂದು ಸ್ಟಾಕ್ಗೆ. ಅದಕ್ಕೆ ಈ ಒಂದು ಒಳ್ಳೆ ಮೂಮೆಂಟ್ ನಮಗೆ ನೋಡೋದಕ್ಕೆ ಆಯಿತು. ನೆಕ್ಸ್ಟ್ ಕ್ವಶನ್ ಬರೋದು, ಇವಾಗ ಗೇಲ್ ಇಂಡಿಯಾ ಆಲ್ರೆಡಿ ಫೇಮಸ್ ಫಾರ್ ಡಿವಿಡೆಂಡ್ಗೆ ತುಂಬ ಫೇಮಸ್ಸು ಗೇಲ್ ಇಂಡಿಯಾ. ನಾನು ಕೂಡ ಈ ಒಂದು ಸ್ಟಾಕನ್ನು ಬೈ ಮಾಡಿದ್ದೀನಿ, ರೆಕಮೆಂಡ್ ಮಾಡಿದ್ದೀನಿ. ಈ ಒಂದು ವೆಲ್ತ್ ಇನ್ಫೋ ಚಾನಲಲ್ಲಿ ನಾನು ಇದ್ರದ್ದು ವಿಡಿಯೋ ಕೂಡ ಮಾಡಿದ್ದೆ. ಸೊ ಹಾಗಾದರೆ ಇವಾಗ ನಾವು ಗೇಲ್ ಇಂಡಿಯಾ ಸ್ಟಾಕ್ ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ ಅಥವಾ ಹೋಲ್ಡ್ ಮಾಡಬೇಕಾ ಅಂತೇಳಿ ಕೇಳಿದರೆ, ನನಗೆ ನೀವೇನಾದರೂ ₹100 ಒಳಗಡೆ ಅಥವಾ ₹80 ಒಳಗಡೆ ಗೇಲ್ ಇಂಡಿಯಾ ನೀವು ಬೈ ಮಾಡಿದರೆ ಯಾವುದೇ ಒಂದು ಕಾರಣಕ್ಕೂ ಕೂಡ ನೀವು ಸೆಲ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಗೇಲ್ ಇಂಡಿಯಾ ಇಯರ್ ಬೈ ಇಯರ್ ಅದು ಒಳ್ಳೆ ಡಿವಿಡೆಂಡ್ನ ಕೊಡ್ತಾ ಇದೆ. ನಾನು ಎಕ್ಸ್ಪೆಷಲಿ ₹70 ನಿಮಗೆ ವಿಡಿಯೋ ಮಾಡಿದ್ದೆ. ನಾನು ₹77 ಇದನ್ನು ಬೈ ಮಾಡಿದ್ದೀನಿ. ಏನಿಲ್ಲ ಅಂತಂದರೂ ಕೂಡ ₹7-8-9-10 ನಾವು ಈಸಿಯಾಗಿ ಡಿವಿಡೆಂಡ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಒಂದು ಸ್ಟಾಕನ್ನು ನೀವು ಹೋಲ್ಡ್ ಮಾಡಿ ನೀವೇನಾದರೂ ಕಡಿಮೆ ಪ್ರೈಸಲ್ಲಿ ಬೈ ಮಾಡಿದರೆ. ಸೊ ನೆಕ್ಸ್ಟ್ ಕೊನೆಯದಾಗಿ ವೀಕ್ಷಕರೇ, ಭಾರತ್ ರಸಾಯನ್ ಕಂಪನಿಯವರು ಬೈಬ್ಯಾಕ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅವರು ₹11,500 ಈ ಒಂದು ಶೇರ್ ಬೈಬ್ಯಾಕ್ ಮಾಡಬೇಕಂತ ಮಾಡ್ಕೊಂಡಿದ್ದಾರೆ. 2.2% ಆಫ್ ಸ್ಟೇಕ್ನ ಅವರು ಬೈ ಮಾಡ್ತಾ ಇದ್ದಾರೆ. ಸೊ ₹110 crore ವರ್ತ್ ಶೇರ್ಸ್ನ ಅವರು ಈ ಒಂದು ಬೈಬ್ಯಾಕಲ್ಲಿ ಬೈ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಮಾರ್ಕೆಟ್ ಮಾಹಿತಿ. ಈ ಒಂದು ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ನಮಗೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.